ಹಾಯ್ ಹಲೋ ನಮಸ್ಕಾರ ಗೆಳೆಯರಿ. ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಸ್ನೇಹಿತರೆ, ಮೊನ್ನೆ ಡಾಕ್ಟ್ರ್ ಬಂದ್ರೆ ಸ್ನೇಹಿತರೆ ಕುರಿಗೆ PPR ಇಂಜೆಕ್ಷನ್ ಮಾಡೀವಿ. ಇಂಜೆಕ್ಷನ್ ಮಾಡ್ಬೇಕಾರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಡಾಕ್ಟ್ರು ಹಂಗೆ ಬಂದುಬಿಟ್ರು ತೆಗೆದಿದ್ವಲ್ಲ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಕುರಿಗೆ ಬಣ್ಣ ಹಚ್ಚಿ ಹೋಗ್ಬೇಕಾರೆ PPR ಇಂಜೆಕ್ಷನ್ ಮಾಡೀವಿ ಸ್ನೇಹಿತರೆ. PPR ಇಂಜೆಕ್ಷನ್ನು ಕೆಮ್ಮು ಮತ್ತು ಶಿಂಬಳಿದ್ದ ಮಾಡಬಾರ್ದಂತ ಹೇಳಿದ್ನಿ ಸ್ನೇಹಿತರೆ. ಆದ್ರೆ ಡಾಕ್ಟ್ರ್ ಬಂದು ನೋಡಿದ್ರೆ ಇದಕ್ಕೆ PPR ಮಾಡ್ಬೇಕಪ್ಪ ಅಂತ ಹೇಳಿದ್ರು ಸ್ನೇಹಿತರೆ. ಹಂಗಾಗಿ PPR ಇಂಜೆಕ್ಷನ್ ಮಾಡೀವಿ. ಅಲ್ರಿ ಡಾಕ್ಟ್ರ, ಶಿಂಬಳ ಐತಿ ಮತ್ತು ಕೆಮ್ಮು ಐತಿ ಮತ್ತು ಹೆಚ್ಚಾಗುತ್ತನ್ರಿ ಅಂತ ನಾವು ಅಂದಿವಿ. ಹಂಗಾಗಿ ಡಾಕ್ಟ್ರ್ ಏನಂದ್ರಪ್ಪ ಅಂದ್ರೆ, ಈಗ ಬಿಡ್ತೀಯಪ್ಪ ಅಂದ್ರೆ ಡಬಲ್ ಆಗುತ್ತದೆ, ಮಾಡಲೇಬೇಕದು ಇಂಜೆಕ್ಷನ್ ಅಂತಂದ್ರೆ. ಇಂಜೆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಮತ್ತು ಡಬಲ್ ಆಕತಿ. ಹಂಗಾಗಿ ಇಂಜೆಕ್ಷನ್ ಮಾಡಿ ಐಟೆಕ್ ಅಂತಂದೇಳಿ ಎಣ್ಣೆ ಬರ್ತೈತಿ, ಅದು 4 ಅಂತ ಹೇಳ್ಯಾರ ಸ್ನೇಹಿತರೆ. ಹಂಗಾಗಿ PPR ಇಂಜೆಕ್ಷನ್ ಮಾಡೋದ್ನಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಗದ್ದಲ್ದಾಗ. ಹಂಗಾಗಿ ಈಗ ವಿಡಿಯೋ ಮಾಡಕ್ಕೆ ಸ್ನೇಹಿತರೆ. ವರ್ಷಕ್ಕೊಮ್ಮೆ ಡಾಕ್ಟ್ರ್ ಕೈಲಿ ಮಾಡ್ತೀವಿ ಸ್ನೇಹಿತರೆ. ಡಾಕ್ಟ್ರ್ ಒಂದು ಯಾವಾಗಲೂ ಒಟ್ಟು 6 ತಿಂಗಳಿಗೊಮ್ಮೆ ಆಗಲಿ ವರ್ಷಕ್ಕೊಮ್ಮೆ ಇಂಜೆಕ್ಷನ್ ಮಾಡಿಸ್ತೀವಿ ನಾವು. ಒಂದು ಸಲ ಮಾಡಿಸ್ತೇಪ್ಪ ಅಂದ್ರೆ ಹಿಂದಡಿಗೆ ಡಾಕ್ಟ್ರನ್ನ ಕೇಳ್ಕೊಂತ ಹೋದ್ರೆ ಅವ್ರು ಹೇಳ್ತಾರೆ, ನಾವು ಮೇಂಟೈನ್ ಮಾಡ್ಕೊಂತ ನಾವು ಹೋಗ್ತೀವಿ. ಹಂಗಾಗಿ ಮೆಡಿಕಲರ್ನ ಕೇಳ್ಕೊಂತ ನೀವು ಇದೇ ಥರ ಮೇಂಟೈನ್ ಮಾಡಿರಿ, ಹಂಗಾರೆ ನಿಮ್ಮ ಕುರಿಗಳು ಚಲೋ ಇರ್ತಾವೆ. ಮುಂಜಾನೆ ವಿಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಹಂಗಾಗಿ ಇಷ್ಟೊತ್ತಿನಾಗ ಕುರಿ ಬಂದಾಗ ವಿಡಿಯೋ ಮಾಡಕ್ಕೆ ಯಾಕಪ್ಪ ಅಂದ್ರೆ ಮುಂಜಾನೆ ಕೆಲಸ ಭಾಳ ಆಗಿಬಿಟ್ಟು ಸ್ನೇಹಿತರೆ. ಹಂಗಾಗಿ ಈಗ ಡಾಕ್ಟ್ರ್ ಐಟೆಕ್ ಅಕ್ಕಿ ಅಂತ ಹೇಳ್ಯಾರ, ಅದನ್ನು ಹಾಕೋದನ್ನು ತೋರಿಸ್ತೀನಿ. ನಿಮ್ಮ ಕುರಿ ಯಾವ ಥರ ಹಾಕೋದನ್ನೋದೇ, ದೊಡ್ಡ ಕುರಿಗೆ ಏಟ್ ಹಾಕೋದು, ಸಣ್ಣ ಕುರಿಗೆ ಏಟ್ ಹಾಕೋದು, ಮರಿಗೆ ಏಟ್ ಹಾಕೋದನ್ನು ತೋರಿಸ್ತೀನಿ ಸ್ನೇಹಿತರೆ. ಎಲ್ಲ ನಮ್ಮ ಕುರಿ PPR ಬರೋಕ್ಕೆ ಕಾರಣ ಏನಪ್ಪ ಅಂದ್ರೆ ಸ್ನೇಹಿತರೆ, ಊರಲ್ಲಿದ್ದ ಒಂದು ಮರಿ ತಂದುಬಿಟ್ಟಿದ್ರೆ ನಮ್ಮ ಕುರಿಯಾಗ, ಅವ್ರು ಯಾರು ಮೇಸಕ್ಕೆ ತಂದ್ರಂತೆ ಅಂತ ತಂದುಬಿಟ್ಟಾಗ ನಮ್ಮ ಕುರಿಗೆ ಒಟ್ಟಕ್ಕೆ PPR ಬಂದ ಸ್ನೇಹಿತರೆ. ಕುರಿಗೆ ಏನು ಬಂದಿಲ್ಲ, ಮರಿಗೆ ಬಂದೈತಿ. ಮರಿಗೆ ಬಂದ ಕಾರಣಕ್ಕಾಗಿ ಕುರಿಗಿನ ಮಾಡಿಬಿಡೋಕಂತಂದ್ರೆ ಡಾಕ್ಟ್ರ್. ಹಂಗಾಗಿ ಕುರಿಗಿನ ಇಂಜೆಕ್ಷನ್ ಮಾಡೀವಿ ಸ್ನೇಹಿತರೆ. ನೋಡ್ಬೋದು ನೀವು, ಬಣ್ಣ ಹಚ್ಚಿವಿ ಕುರಿಗಿಂದ ನೋಡಿರಿ. PPR ಇಂಜೆಕ್ಷನ್ ಮಾಡಿ ನೋಡಿರಿ ಸ್ನೇಹಿತರೆ. ನಾವು ಇನ್ನು ಬಂದ್ಗಟ್ಟಲೆ ಇಂಜೆಕ್ಷನ್ ಮಾಡ್ಬೇಕು ಸ್ನೇಹಿತರೆ, ಮಾಡಲ್ಲ ಅಂದ್ರೆ ಮತ್ತೆ ಡಬಲ್ ಆಕತಿ. ಹಂಗಾಗಿ ಮುಂಜಾಗ್ರತೆಯಾಗಿ ಇಂಜೆಕ್ಷನ್ ಮಾಡಿದ್ದೀವಿ ನಾವು ಡಾಕ್ಟ್ರನ್ನ ಕರೆಸಿ. PPR ಇಂಜೆಕ್ಷನ್ ಮಾಡಿದ್ರೆ ಸ್ನೇಹಿತರೆ ಮೇಯಕ್ಕನ ಬೇಸಿ ಅದ ಕುರಿ. ನೋಡ್ಬೋದು ನೀವು ಕುರಿ ಯಾವ ಥರ ಮೇಯಕ್ಕಂತ ಅನ್ನೋದೇವಿ. ಯಾಕಂದರೆ ಈ ಮಳೆಗಾಲ ದಿನಕ್ಕೆ ತಂಪಾಗುತ್ತೆ. ಹಂಗಾಗಿ ಐಟೆಕ್ ಎಣ್ಣೆ ಹಾಕ್ಯನದು ಬೇಸಿ ಅಂತ ಹೇಳಿದ್ರೆ ಸ್ನೇಹಿತರೆ ಡಾಕ್ಟ್ರ್. ಹಂಗಾಗಿ ಅದನ್ನು ಹಾಕ್ಬೇಕು ನಾವು. ನೋಡಿರಿ ಕುರಿ ಯಾವ ಥರ ಮೇಯ್ತೆ ನೋಡಿರಿ. ನೋಡ್ಬೋದು ನೀವು, ಜೂಮ್ ಮಾಡಿ ತೋರಿಸಿ ನೋಡಿರಿ ಸ್ನೇಹಿತರೆ. ನೋಡಿರಿ ಎಲ್ಲ ಕುರಿ ಬೇಸಿ ಅದ ಸ್ನೇಹಿತರೆ. ಕುರಿಯಾಗಿ ಏನು ಇಲ್ಲ, ಮರಿಯ ಸ್ವಲ್ಪ ಉಚಿನ ಕುಂತಾವ. ಹಂಗಾಗಿ ಉಚಿನ ಪೌಡ್ರ್ ಒಂದು ಬರೆದಿದ್ದಾರೆ ಡಾಕ್ಟ್ರ್. ಆಮೇಲೆ ಐಟೆಕ್ಕೆ ಜಂತುನಾಶಕ ಬರೆದಿದ್ದಾರೆ. ಅದನ್ನು ಯಾವ ಥರ ಯೂಸ್ ಮಾಡೋದನ್ನು ತೋರಿಸ್ತೀನಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಬನ್ನಿ ಸ್ನೇಹಿತರೆ, ಈಗ ಎಣ್ಣೆ ಬಗ್ಗೆ ನೋಡೋಣ. ಇಲ್ಲಿ ಐತೆ ನೋಡಿ ಸ್ನೇಹಿತರೆ. ಇದ್ರ ಹೆಸರು ಏನಪ್ಪ ಅಂದ್ರೆ, ಯಾವ ಕಂಪ್ನಿದಪ್ಪ ಅಂದ್ರೆ ಸ್ನೇಹಿತರೆ, ಇದು ವೆರ್ವ್ಯಾಕ್ ಕಂಪ್ನಿದೆ. ಐರ್ಮೆಂಟನ್ ಓವರಾಲ್ ಸೊಲ್ಯೂಷನ್ BP ವೆಟ್ 8ON ಅಂತ ಐತಿ ನೋಡಿ ಸ್ನೇಹಿತರೆ. ಇದ್ರ ಹೆಸರು ಐಟ್ಯಾಕ್ ಅಂತ ನೋಡ್ಬೋದು ನೀವು, ಐಟ್ಯಾಕ್ ಅಂತ ಐತಿ. ಓವರಾಲ್ ಸೊಲ್ಯೂಷನ್. ಇದು ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದ್ರೆ ಸ್ನೇಹಿತರೆ, ಕುರಿ ಲದ್ದಿ ಆಗ್ತಿರ್ತಾವಲ್ಲ, ಲದ್ದಿ ನಮ್ಮನೆ ಅಳ್ಕಳಕ್ಕಂಥದ್ದು ಆಗ್ತಾವಲ್ಲ ಅಂಥದಕ್ಕೆ ಏನೋ ಸ್ನೇಹಿತರೆ, ಇಕ್ಕಿ ಕಾಳು ಹಾಕಂಗೆ ಮಾಡ್ತೈತಿ. ಇದು ಲದ್ದಿ ಆಗ್ತಿರ್ತಲ್ಲ ಅಂಥದ್ದು ಇಕ್ಕಿ ಕಾಳು ಆಗ್ತದೆ. ನಾಯ್ಕಿ ಅಂದ್ರೆ ಎಣ್ಣೆನ ಜಂತುನಾಶಕ ವೆರ್ವ್ಯಾಕ್ ಕಂಪ್ನಿದೆ. ನೋಡ್ಬೋದು ನೀವು, ಇಲ್ಲಿ ಕಂಪ್ನಿ ಹೆಸರು ಐತಿ ನೋಡ್ರಿ ಸ್ನೇಹಿತರೆ. ಆಮೇಲೆ ಸಿಂಬಳು ರಕ್ತ ಸಿಂಬಳಾಗಲಿ, ನೀರು ಸಿಂಬಳಾಗಲಿ, ಹಸಿರು ಗೊಣ್ಣೆ ಆಗಲಿ ಇಂಥದ್ದು ಬಿಡ್ತಿರ್ತಲ್ಲ ಸ್ನೇಹಿತರೆ, ಅದಕ್ಕೆ ಭಾರಿ ಕೆಲಸ ಮಾಡ್ತೈತಿದೆ. ಕುರಿ ಮತ್ತು ನಾಯಿ, ಎಮ್ಮೆ, ಕುದುರೆ, ಆಕಳಗೆ ಕೊಟ್ಟಿದ್ದಾರೆ. ಮೇಕೆನಿದೆ ನೋಡಿ ಸ್ನೇಹಿತರೆ. ಇದು ಭಾರಿ ಕೆಲಸ ಮಾಡ್ತೈತಿದೆ. ಎಣ್ಣೆ ಯಾವ ಥರ ಐತೆ ಅನ್ನೋದು ತೋರಿಸ್ತೀನಿ ನಿಮ್ಗೆ. ಇದು 1 ಲೀಟ್ರಿಂದ ಐತೆ ನೋಡಿರಿ ಸ್ನೇಹಿತರೆ. ಈ ಎಣ್ಣೆ ಐತಲ್ಲ ಸ್ನೇಹಿತರೆ, ಹೊಟ್ಟೆ ಒಳಗೆ ಹಾಕ್ಬೇಕು. ಬಾಯಿ ಒಳಗೆ ಆಗ್ತಿತ್ತಂದ್ರೆ ಹೊಟ್ಟೆಯಾಗಿದ್ದ ಹುಳುಗಳನ್ನು ಕೊಲ್ಲುತ್ತದೆ ಇದು. ಅಂದರೆ ಸ್ನೇಹಿತರೆ, ಆಂತರಿಕ ಪರಾವಲಂಬಿ ಹುಳುಗಳನ್ನು ಕೊಲ್ಲುತ್ತದೆ ಸ್ನೇಹಿತರೆ. ಅಂದ್ರೆ ಹೊಟ್ಟೆ ಒಳಗಿದ್ದ ಹುಳುಗಳನ್ನು, ಈಗ ಮೆದುಳೊಳಗಿರ್ತಾವಲ್ಲ ಸ್ನೇಹಿತರೆ, ಅಂಥ ಹುಳುಗಳನ್ನು, ಹೊಟ್ಟೆ ಯುಚಿನದಾಗಲಿ, ಇಂಥದ್ದು ಕೆಮ್ಮದಾಗಲಿ, ಶಿಂಬಳಾಗಲಿ ಇಂಥದ್ದು ಮಾಡ್ತಿರ್ತಲ್ಲ ಅಂಥ ಹುಳುಗಳನ್ನು ಕೊಲ್ಲುತ್ತದೆ ನೋಡಿ ಸ್ನೇಹಿತರೆ ಇದು. ಮತ್ತು ದೇಹದ ಒಳಗಿನ ಹುಳುಗಳನ್ನು, ಕೀಟಗಳನ್ನು ನಾಶ ಮಾಡ್ತದೆ ಇದು ಎಣ್ಣೆ. ಭಾರಿ ಕೆಲಸ ಮಾಡ್ತಾವೆ. ನಾವು ಯಾವಾಗಲೂ ಯೂಸ್ ಮಾಡ್ತೀವಿ. ಇದನ್ನ ಹಾಕ್ತಂದ್ರೆ, ಈಗ ಹಾಕ್ತಂದ್ರೆ ಸ್ನೇಹಿತರೆ, ಕುರಿ ಭಾರಿ ಮಸ್ತ್ ಮೇಯ್ತೆ ನೋಡ್ರಿ ಸ್ನೇಹಿತರೆ. ಅಂದ್ರೆ ಬಾಡ ಮಕ್ಕ ಇತ್ತಪ್ಪ ಅಂದ್ರೆ, ಮಳೆಯಾಗಿ ಬೇಸಿ ಆಸರು ಬಿದ್ದಿತ್ತಪ್ಪ ಅಂತಂದ್ರೆ ಇದನ್ನ ಹಾಕ್ಬಿಡ್ತೆ ಅಂದ್ರೆ ಸ್ನೇಹಿತರೆ, ಕುರಿ ಸಣ್ಣ ತುಪ್ಪಳಕ್ಕೆ ಬರುತ್ತೆ. ಇದೇನು ಐರ್ಮೆಂಟನ್ ಐತಲ್ಲ ಸ್ನೇಹಿತರೆ, ಇದಕ್ಕೈತಲ್ಲ ಸ್ನೇಹಿತರೆ, ಇದಕ್ಕೆ ಕುರಿ ಉಣ್ಣೆ ಗಿಣ್ಣೆ ಅಡುಪು ಇಂಥದ್ದು ಏನಿದ್ರು ಹೋಗುತ್ತೆ ಸ್ನೇಹಿತರೆ. ಇದಕ್ಕೆ ಓವರಾಲ್ ಸೊಲ್ಯೂಷನ್ ಅಂತಂದ್ರೆ ಇದೈತಲ್ಲ ಸ್ನೇಹಿತರೆ. ಓವರಾಲ್ ಸೊಲ್ಯೂಷನ್ ಅಂದ್ರೆ ಕುರಿ ಒಳಗೆ ಯಾವುದೇ ರೋಗ ಇರಲಿ ಹೋಗುತ್ತಂತ ಅರ್ಥ. ಅದು ಓವರಾಲ್ ಸೊಲ್ಯೂಷನ್ ಅಂದ್ರೆ
ಕುರಿ ಒಳಗೆ ಯಾವ್ದಾರು ಇರಲಕ್ಕ ರೋಗ, ಹೊಟ್ಟೆ ಒಳಗಿರಲಕ್ಕ, ತಲೆಯಾಗಿರಲಕ್ಕ, ಸಿಂಬಳ ಬಿಡೋದಿರಲಕ್ಕ, ಉಚ್ಚಿನದಿರಲಕ್ಕ, ಕೆಮ್ಮು ಇರಲಕ್ಕ, ಡೆಮ್ಮಿ ಇದ್ರೂ ಈ ಎಣ್ಣೆಗೆ ಒಂದಿಡಿ ಕೆಲಸ ಮಾಡುತ್ತೆ ನೋಡ್ರಿ ಸ್ನೇಹಿತರೆ. ಅದಕ್ಕೆ ಓವರ್ ಆಲ್ ಸೊಲ್ಯೂಷನ್ ಅಂತ ಕೊಟ್ಟಾರ. ಕುರಿ ಸಣ್ಣ ತುಪ್ಪಳಕ್ಕೆ ಬೀಳ್ತದೆ ಸ್ನೇಹಿತರೆ, ಬಲು ಮಿಂಚಾಕವ. ಇದನ್ನ ಹಾಕಿಂದ ಎಣ್ಣೆ ಹಾಕಿಂದ ತೋರಿಸಿ ನಿಮ್ಮ ಕುರಿನ ಯಾವ ಥರ ಆಗ್ಯಾವ ನಮ್ಮ ಅಂತಂದೇಳಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತಾನೇ ನೀವೇನು ಯೂಸ್ ಮಾಡಿಬಿಟ್ರೆ ನಮ್ಮ ಕುರಿಗೆ ಹಾಕಿ ರಿಸಲ್ಟ್ ತೋರಿಸಿಂದ ನೀವು ಯೂಸ್ ಮಾಡಂತೀರಿ ಸ್ನೇಹಿತರೆ. ಅಲ್ಲಿವರೆಗೆ ನೀವೇನು ಹಾಕಕ್ಕೆ ಹೋಗ್ಬೇಡ್ರಿ. ನಾವು PPR ಇಂಜೆಕ್ಷನ್ ಮಾಡಿ ಎಣ್ಣೆ ಹಾಕೊಂತೀವಿ. ಡಾಕ್ಟ್ರ್ ಹೇಳಿದಕ್ಕೆ ಬರ್ಕೊಟ್ರೆ ನಾವು ವರ್ಷ ಯಾವಾಗಲೂ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಭಾರಿ ಕೆಲಸ ಮಾಡ್ತಿದ್ದೆ. ಆಯಿಂಟ್ಮೆಂಟ್ ಏನೇನು ಐತಲ್ಲ ಸ್ನೇಹಿತರೆ, ಕುರಿಗೆ ಹೊಟ್ಟೆ ಒಳಗಿದ್ದ ಹುಳುಗಳಿಗೆ ಭಾರಿ ಮಸ್ತ್ ಕೆಲಸ ಮಾಡ್ತವೆ. ಅಂದ್ರೆ ಕುರಿ ಸಣ್ಣ ತುಪ್ಪಳಕ್ಕೆ ಬೀಳ್ತದೆ ಸ್ನೇಹಿತರೆ, ಭಾರಿ ಮಸ್ತ್ ಮೇಯ್ತವೆ. ಮೇಯೋದನ್ನು ತೋರಿಸಿ ನಿಮ್ಗೆ ಡಾಕ್ಟ್ರ್ ಹೇಳಿದ್ದಕ್ಕೆ ಇದನ್ನು ಬಳಸಕೊಂತೀವಿ ನೋಡ್ರಿ ಸ್ನೇಹಿತರೆ. ನಾ ಯೂಸ್ ಮಾಡಿಂದ ನಿಮ್ಗೆ ಕುರಿನ ತೋರಿಸ್ತೀನಿ ಯಾವ ಥರ ಆಗ್ಯಾವ ಅನ್ನೋದು. ಆಮೇಲೆ ನೀವು ಯೂಸ್ ಮಾಡಂತೀರಿ ಸ್ನೇಹಿತರೆ. ಅಲ್ಲಿವರೆಗೂ ಯೂಸ್ ಮಾಡಬೇಡ್ರಿ. ನಿಮ್ಗೆ ಏನಾರ ಅನುಭವ ಇತ್ತಂದ್ರೆ ಯೂಸ್ ಮಾಡಿರಿ. ನಾ ಯೂಸ್ ಮಾಡಿಂದ ಕುರಿ ಆರಾಮಾತಂದ್ರೆ ತೋರಿಸ್ತೀನಿ ಸ್ನೇಹಿತರೆ. ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡ್ತೀನಿ ನಿಮ್ಗೆ. ಮೇಲೆ ಕೊಟ್ಟಾರೆ ನೋಡಿರಿ ಸ್ನೇಹಿತರೆ. ಇದು 28 ದಿನ 28 ದಿನ ತನಕ ಸ್ನೇಹಿತರೆ ಮಾಂಸ ತಿನ್ನಬಾರ್ದಂತೆ. 7 ದಿನ ತನಕ 7 ಡೇಸ್ ಅಂದರೆ 7 ದಿನ ತನಕ ಮಿಲ್ಕ್ ಸೇವಿಸಬಾರ್ದಂತೆ ನೋಡಿರಿ ಸ್ನೇಹಿತರೆ. ಎಣ್ಣೆ ಹಾಕಿದ ಮೇಲೆ ನೋಡಿರಿ ಈ ಥರ ಕೊಟ್ಟಾರ. ಇಲ್ಲಿ ಏನೋ ಕೊಟ್ಟಾರ ನೋಡಿರಿ, ತೋರಿಸಿ ನಿಮಗೆಲ್ಲ ನೀವು ಓದ್ಕೊಂಬಿಡ್ರಿ. ನಮ್ಗೆ ಇಂಗ್ಲೀಷ್ನಾಗ ಗೊತ್ತಾಗಂಗಿಲ್ಲ ನೋಡಿರಿ. ಇದ್ರ ರೇಟ್ ಏನೈತಪ್ಪ ಅಂದ್ರೆ ಸ್ನೇಹಿತರೆ 970 ರೂಪಾಯಿ ಐತಿ. ಕನಕಗಿರಿ ಭುವನೇಶ್ವರ ಮೆಡಿಕಲ್ನಾಗ ತಂದೀವಿ ನಾವು. ನಿಮ್ಗೇನಾರು ಬೇಕಂತಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನಂಬರ್ ಹಾಕಿರ್ತೀವಿ ಸ್ನೇಹಿತರೆ. ನೋಡಿರಿ ಈ ಥರ ಐತಿ. ಇಂಗ್ಲೀಷ್ನಾಗಿದ್ದ ಕಾರಣಕ್ಕಾಗಿ ಎಲ್ಲ ಆದಷ್ಟು ಹೇಳ್ತವೆ, ಗೊತ್ತಿದ್ದಷ್ಟು. ಹಿಂದಿದೆ ಬೇಕಪ್ 970 ರೂಪಾಯಿ ಐತಿ. 25ರಿಂದ 2028 ತನಕ ಇದರ ಅವಧಿ ಐತಿ ನೋಡಿರಿ ಸ್ನೇಹಿತರೆ. ಅಲ್ಲಿ ತನಕ ಬಳಸ್ಬೋದು ಎಣ್ಣೆನ. ನೋಡಿರಿ ಹಾಲು ಮತ್ತು ಮಾಂಸ ತಿನ್ನಬಾರ್ದು ಅಂತ ಕೊಟ್ಟಾರ ಇಲ್ಲಿ ಸ್ನೇಹಿತರೆ. ಎಣ್ಣೆನ ಯಾವ ಥರ ಸಂಗ್ರಹ ಮಾಡ್ಬೇಕು, ನೆರಳಾಗಿಡ್ಬೇಕು, ಬಿಸಿಲಾಗಿಡ್ಬೇಕು ಅಂತಂದು ಹೇಳ್ಯಾರ. ಇಲ್ಲಿಷ್ಟು ಬರ್ದಾರ ನೋಡ್ಬೋದು ನೀವು. ನೋಡಿರಿ ಈ ಕಡೆ ನೋಡಮ್ಮ. ಈಗ ಇಲ್ಲಿ ಕೊಟ್ಟರೆ ನೋಡ್ರಿ ಸ್ನೇಹಿತರೆ ಆಯುರ್ಮೆಂಟನ್ LP MG 808 MG ಅಂತ ಕೊಟ್ಟರೆ ನೋಡ್ರಿ ಸ್ನೇಹಿತರೆ. ಬಿಂಜಲ್ ಆಲ್ಕೋಹಾಲ್ LP 2 ಮಿಲಿಲೀಟರ್ ml. ಕರುಳಿನಲ್ಲಿ ಇರುವ ಹುಳುಗಳಿಗೆ ಬಳಸಬಹುದು ನೋಡ್ರಿ ಸ್ನೇಹಿತರೆ. ಇದನ್ನ ನಾಶಕ. ಶ್ವಾಸಕೋಶದ ಹುಳುಗಳು ಲಂಗ್ ವಾರ್ಮ್ಸ್ ಅದಕ್ಕೂ ಬಳಸ್ಬೋದು. ಚರ್ಮದ ಹುಳುಗಳಿಗೆ ಬಳಸಲಾಗೋದು ಸ್ನೇಹಿತರೆ ಇದನ್ನು. ಇದಷ್ಟು ಮಾಹಿತಿ ಐತಿ ಸ್ನೇಹಿತರೆ ಇದ್ರಾಗ. ನೋಡಿರಿ ನಾವು ತೋರಿಸ್ನ ಆದೊಟ್ಟು ಹೇಳಿದ್ದೀವಿ. ಏನಾರ ತಪ್ಪಾದ್ರೆ ಅಡ್ಜಸ್ಟ್ ಮಾಡಿಕೇರಿ. ಇಲ್ಲಿ ನೋಡಿರಿ 100 kgಗೆ 25 ml ಅಂತ ಕೊಟ್ಟಾರ. ನೋಡ್ಬೋದು ನೀವು. ನೋಡಿರಿ 100 kgಗೆ 25 ml ಅಂದ್ರೆ ನಮ್ಮ ಒಂದು 40 kg ಬಂತಂದ್ರೆ ಒಂದು 8, 9, 10 ml ಹಾಕ್ಬೋದು ನೋಡಿರಿ ಸ್ನೇಹಿತರೆ. ಮರಿಗೆ ಒಂದು 5 ml 2 ಹಿಂಗೆ ಮೇಲೆ ಹಾಕ್ಬೋದು. ಮರಿ ತೂಕ ನೋಡಿ. ಎಣ್ಣೆ ಹಾಕೋದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಈಗ ಎಣ್ಣೆ ಹಾಕೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಎಣ್ಣೆ ಹಾಕ್ಯಾನೀಗ ಈ ಥರ ಅಲಾಡಿಸ್ಬೇಕು. ಯಾಕಂದ್ರೆ ತಳಕ್ಕೆ ಕುಂತಿರುತ್ತೆ ಎಣ್ಣೆ, ಹಂಗಾಗಿ ಅಲಾಡಿಸಿ ಹಾಕ್ಯಬೇಕು. ಯಾವಾಗಲೂ ಎಣ್ಣೆ ಹಾಕ್ಯನಂಗಿದ್ದಂದ್ರೆ ನೋಡಿರಿ ಹಾಕ್ಯಂತೀವಿ. ಒಂದು ನಮೂನಿ ಒಳ್ಳೆ ಎಣ್ಣೆ ಇದ್ದಂಗೆ ಐತೆ ನೋಡಿರಿ ಸ್ನೇಹಿತರೆ. ನೋಡ್ಬೋದು ನೀವು. ಎಲ್ಲ ತೋರಿಸ್ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು ವಿಡಿಯೋದಾಗ. ವಿಡಿಯೋ ಕೊನೆವರೆಗೆ ನೋಡಿರಿ, ಹಂಗಾರೆ ಎಲ್ಲ ಅರ್ಥ ಆಕೈತಿ ನಿಮ್ಗೆ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಬರ್ತಿರ್ತಾವೆ. ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ನೋಡಿರಿ ಎಣ್ಣೆ ಯಾವ ಥರ ಐತಿ, ಒಳ್ಳೆ ಎಣ್ಣೆ ಇದ್ದಂಗೆ ಐತಿ. ಎಣ್ಣೆ ರೆಡಿ ಆಯ್ತು ಸ್ನೇಹಿತರೆ. ಒಂದು ತಿಪ್ಪಂದಾಗ ಹಾಕ್ಯಂದೀವಿ. ಈಗ ಕುರಿಗೆ ಹಾಕೋದನ್ನು ತೋರಿಸ್ತೀನಿ ಸ್ನೇಹಿತರೆ. ದೊಡ್ಡ ಕುರಿಗೆ 10 ಅಥವಾ 9 ml ಹಾಕ್ಬೇಕು. ಆಟ್ರ ದೊಡ್ಡ ಇತ್ತಂದ್ರೆ 10 ml, ಸಣ್ಣ ಕರಿಗೆ ಅಂತ ಇದ್ರೆ 9 ml, ಆಟ್ರ ಸಣ್ಣ ಮರಿ ಅಂತ ಇದ್ರೆ 2 ml ಸ್ನೇಹಿತರೆ. ಆಟ್ರಾಗ 5 ತಿಂಗಳು 6 ತಿಂಗಳಿದ್ರು 4 ml ಹಾಕ್ಬೇಕು ಸ್ನೇಹಿತರೆ. 4 ಅಥವಾ 5 ml ಈ ಥರ ಹಾಕ್ಬೇಕು. ಡಾಕ್ಟ್ರ್ ಹೇಳ್ಯಾರ. ಅದೇ ಥರ ಯೂಸ್ ಮಾಡ್ತಿದ್ದೀವಿ ನೋಡಿರಿ ಸ್ನೇಹಿತರೆ. ನೀವು ಇದೇ ಥರ ಯೂಸ್ ಮಾಡಿಕೇರಿ, ಹಂಗಾರೆ ನಿಮ್ಮ ಕುರಿಗೆ ಏನಾಗೋದಿಲ್ಲ. ಬನ್ನಿ ಸ್ನೇಹಿತರೆ ಕುರಿಗೆ ಎಣ್ಣೆ ಹಾಕೋಣೀಗ. ನೋಡಿರಿ ಇದಕ್ಕೊಂದು 10 ml ಹಾಕ್ತಿದ್ದೀವಿ. ನೋಡ್ಬೋದು ನೀವು. ಇಬ್ಬರದೀವಿ ಸ್ನೇಹಿತರೆ, ಹಂಗಾಗಿ ಬಣ್ಣನ ನಾವು ಹಚ್ಚದ ಎಣ್ಣೆ ನಾವು ಹಾಕೋದ ಐತಿ. ಇದಕ್ಕೊಂದು 10 ml ಹಾಕಿದ್ದೀವಿ ನೋಡಿ ಸ್ನೇಹಿತರೆ. ಬಣ್ಣ ಚಲೋದ ಹೊಡಿ ಬಿಡ್ತೀವಿ. ನೋಡಿರಿ ಇದು ಸಣ್ಣ ಡೋಮರಿ ಅಂದರೆ ಇದಕ್ಕೊಂದು 5 ಅಥವಾ 4 ml ಹಾಕ್ಬೇಕು ನೋಡಿರಿ ಸ್ನೇಹಿತರೆ. ನೋಡಿರಿ ಇದೊಂದು ಕರಿಗಿದೆ. ಇದಕ್ಕೊಂದು 9 ml ಹಾಕಿದ್ದೀವಿ ಸ್ನೇಹಿತರೆ. ಇದೊಂದು ದೊಡ್ಡ ಕುರಿ. ಇದಕ್ಕೊಂದು 10 ml ಹಾಕಿದ್ದೀವಿ ನೋಡಿ ಸ್ನೇಹಿತರೆ. ನೋಡ್ಬೋದು ನೀವು. ಕುರಿ ಸಿಗೋಲ್ವ, ಇಬ್ಬರು ಆಗಿವಿ, ಹಂಗಾಗಿ ಓಡಾಡ್ತಾವೆ ಸ್ನೇಹಿತರೆ. ನೋಡಿರಿ ಇದಕ್ಕೊಂದು 10 ml ಹಾಕ್ತಿದ್ದು ದೊಡ್ಡ ಕುರಿ ಇದೆ.
ಇದಕ್ಕೊಂದು 10 ml ಹಾಕ್ತೀವಿ ನೋಡಿರಿ ಸ್ನೇಹಿತರೆ. ಇದೊಂದು ಗಬ್ಬದ ಕುರಿ ನೋಡಿರಿ ಸ್ನೇಹಿತರೆ, ಇದಕ್ಕೊಂದು ಸ್ವಲ್ಪ ಕಮ್ಮಿ ಹಾಕ್ಬೇಕು. ಒಂದು 8 ml ಹಾಕ್ತಿದ್ದೀವಿ ನೋಡಿರಿ ಸ್ನೇಹಿತರೆ. ಇದಕ್ಕೆ ನೋಡಿರಿ ಹಾಕಿದ್ವಿ. ಇದೊಂದು ಗಬ್ಬದ ಕುರಿನ ಕರಿಗೆ ಇದಕ್ಕೊಂದು 8 ml ಹಾಕ್ತಿದ್ದೀವಿ ನೋಡಿರಿ ಸ್ನೇಹಿತರೆ. ಗಬ್ಬದ ಕುರಿಗೆ ಸ್ವಲ್ಪ ನೋಡಿ ಹಾಕ್ಯಾರ ಅಂತ ಹೇಳಿ ಡಾಕ್ಟ್ರು, ಹಾಗಾಗಿ ಕಮ್ಮಿ ಹಾಕ್ತಿದ್ದೀವಿ ನೋಡಿರಿ ಸ್ನೇಹಿತರೆ. ನೀವು ಇದೇ ಥರ ಯೂಸ್ ಮಾಡಿರಿ. ಸಣ್ಣ ಮರಿ ನೋಡಿರಿ ಸ್ನೇಹಿತರೆ, ಸಣ್ಣ ಟಗರು ಮರಿವು 2 ml ಹಾಕ್ಬೇಕು ನೋಡಿರಿ ಸ್ನೇಹಿತರೆ. ಇದಕ್ಕೆ ನೋಡಿರಿ 2 ml ಹಾಕಿದ್ದೀವಿ ನೋಡಿರಿ ಸ್ನೇಹಿತರೆ. ಇದಕ್ಕೆ ಸಣ್ಣ ಮರಿಗೆ ತೂಕಕ್ಕೆ ತಕ್ಕಂಗೆ ಹಾಕ್ಬೇಕು ನೋಡಿರಿ ಸ್ನೇಹಿತರೆ. ಇದೊಂದು ಗಬ್ಬದ ಕುರಿ ನೋಡಿರಿ ಸ್ನೇಹಿತರೆ, ಇದಕ್ಕೊಂದು 8 ml ಹಾಕ್ತಿದ್ದೀವಿ. ಗಬ್ಬದ ಕುರಿಗೆ ಹಾಕಲಿ ಸ್ವಲ್ಪ ಕಮ್ಮಿ ಹಾಕೋದು ಬೇಯಿಸಿ, ಕಂದು ಹಾಕೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಹಾಗಾಗಿ ಜಂತುನಾಶಕಲ್ಲ ನೋಡಿರಿ. ಇದಕ್ಕೊಂದು ಇಟ್ಟು ಹಾಕಿದ್ವಿ. ಇದೊಂದು ಗಬ್ಬದ ಕುರಿನ ಸ್ನೇಹಿತರೆ, ಇದಕ್ಕೊಂದು 8 ml ಹಾಕ್ತಿದ್ವಿ. ಇದು ಒಣ ಕುರಿ ನೋಡಿರಿ ಸ್ನೇಹಿತರೆ, ಇದಕ್ಕೊಂದು 10 ml ಹಾಕ್ತೀವಿ ನೋಡಿರಿ. ಬಣ್ಣ ಹಚ್ಚಿದ್ವಿ. ಇದೊಂದು ಒಣ ಕುರಿ ಸ್ನೇಹಿತರೆ, ಇದಕ್ಕೊಂದು 10 ml ಹಾಕ್ತಿದ್ವಿ ನೋಡಿರಿ. ನೋಡ್ಬೋದು ನೀವು. ಕುರಿ ತೂಕಕ್ಕೆ ತಕ್ಕಂಗೆ ಗಬ್ಬದು ಒಣಗಿದ ಕುರಿ ಹಾಲಿನ ಕುರಿ ನೋಡಿ ಹಾಕ್ಬೇಕು ಸ್ನೇಹಿತರೆ. ಇದು ಕರಿಗೆ ನೋಡಿರಿ ಸ್ನೇಹಿತರೆ, ಇದಕ್ಕೊಂದು 8 ml ಹಾಕಿದ್ವಿ. ನಮ್ದು ಒಂದು ಹಿಂಗತೆ ಕುರಿ ಕೆಮ್ಮತ್ತು ನೋಡಿರಿ, ಅದಕ್ಕೆ ಈ ಎಣ್ಣೆ ಹಾಕ್ತಿದ್ರೆ 1 ಹೆಡಿ ಕಂಟ್ರೋಲ್ ಆಗುತ್ತೆ ನೋಡಿರಿ ಸ್ನೇಹಿತರೆ. ಆಗ್ತಿದ್ವಿ. ಇವೇನು ಕಾವಡು ತುಪ್ಪಳು ಬೆಳೆದಲ್ಲ ಸ್ನೇಹಿತರೆ, ಇದು ನಮ್ಮನಿಗೆ ಒಂದೊಂದು ಕುರಿ ಈ ಎಣ್ಣೆ ಹಾಕಿದ ಮೇಲೆ ಸಾಪ್ ಹಾಕೋ ಸ್ನೇಹಿತರೆ. ಕುರಿ ತುಪ್ಪಳು ವರ್ಷ ಮುರಿದು ಸಾಪ್ ತುಪ್ಪಳು ಬರ್ತಾವೆ, ತೋರಿಸ್ ನಿಮ್ಗೆ. ಈ ಎಣ್ಣೆ ಹಾಕಿದ ಒಂದು 3 ದಿನದ ನಂತರ 3 ದಿನಕ್ಕೆ ಎಣ್ಣೆ ತಗೊಂತೈತಿದೆ ಕುರಿಗೆ. ಭಾರಿ ಮಸ್ತ್ ಮೇಯ್ತೇವೆ. ಅದಕ್ಕೆ ಸಣ್ಣ ತುಪ್ಪಳಕ್ಕೆ ಬರ್ತೈತಿ. ಸಿಂಬಳ ಪಂಬಳ ಇತ್ತಂದ್ರೆ ಅದನ್ನು ಹೋಗತ್ತೆ ಸ್ನೇಹಿತರೆ. ಆಮೇಲೆ ಏನಾರ ಉಚ್ಚಿನಂತಿದ್ರೆ ಡೆಮ್ಮಿ ರೋಗ ಇದ್ರೆ ಅಂಥದಕ್ಕೆ ಎಲ್ಲದಕ್ಕೂ ಕಂಟ್ರೋಲ ಮಾಡ್ತದೆ ನೋಡಿ ಸ್ನೇಹಿತರೆ. ಇದಕ್ಕೊಂದು 10 ml ಹಾಕ್ತಿದ್ವಿ ನೋಡಿ ಸ್ನೇಹಿತರೆ. ಯಾಕಂದರೆ ಇದಕ್ಕೆ 2 ಸಲ ಹಾಕ್ತಿದ್ವಿ ಎಣ್ಣೆನ, ಅಂದರೆ ಮುಂದೆ ಓಡಾಡ್ತದೆ ಸ್ನೇಹಿತರೆ ಕುರಿ. ಇದು ಈಗ ಯಾವ ಎಣ್ಣೆಗ ನಿಮ್ಮ ಕುರಿಯಾಗ ಇರ್ತೈತೆ ನೋಡಿರಿ ಸ್ನೇಹಿತರೆ, ಮುಂದೆ ಓಡಾಡೋದು. ಇಂಥವಕ್ಕೆ ಒಂದು 15 ml ಹಾಕ್ಬೇಕು ನೋಡಿರಿ ಸ್ನೇಹಿತರೆ. ಇದೊಂದು ಮರಿ ನೋಡಿರಿ ಸ್ನೇಹಿತರೆ, ಇದಕ್ಕೊಂದು 2 ml ಹಾಕ್ತಿದ್ವಿ. ಒಂದು ನಮೂನಿ ಸರ ಇದ್ದಂಗೆ ಇರ್ತದೆ ಸ್ನೇಹಿತರೆ, ಬಾಯಾಗಿ ಇಸ್ಸಾಗೋದಕ್ಕೆ ಕುರಿ ಉಳ್ತಾವೆ, ಬೇಯಿಸಿ ಕುಡಿಸ್ಬೇಕು ಎಣ್ಣೆನ ನೋಡಿ ಸ್ನೇಹಿತರೆ. ಇದಕ್ಕೊಂದು 10 ml ಹಾಕ್ತಿದ್ವಿ. ಅಂದ್ರೆ ಎಳಿಗೊಬ್ಬ ಐತಿ, ಅಂದ್ರೆ ಈಗ ಒಂದು ಕಟ್ಟಿ ಒಂದು 15 ದಿನ ಆಗೈತೆ ಸ್ನೇಹಿತರೆ. 15 ದಿನ ಆಗಿರೋ ಒಂದು ತಿಂಗಳಾಗಿರ್ಬೋದು, ಹಂಗಾಗಿ 10 ml ಹಾಕ್ತಿದ್ವಿ. ಯಾಕಂದ್ರೆ ಒಂದು ವಾರ ಬಿಟ್ಟು 10 ದಿನ ಬಿಟ್ಟು ಕ್ಯಾಲ್ಸಿಯಂ ಟಾನಿಕ್ ಹಾಕಂತ ಹೇಳ್ಯಾರ. ಕ್ಯಾಲ್ಸಿಯಮ್ ಅಥವಾ ಲಿವರ್ ಟಾನಿಕ್ ಹಾಕಂತ ಹೇಳ್ಯಾರ ಡಾಕ್ಟ್ರ್. ಅದೇ ಥರ ಕ್ಯಾಲ್ಸಿಯಂ ಟಾನಿಕ್ ಹಾಕ್ಬೇಕು ಸ್ನೇಹಿತರೆ. ಈ ರೀತಿ ಒಳ್ಳೆ ವಿಡಿಯೋ ಬರ್ತದೆ ಸ್ನೇಹಿತರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು ನಿಮಗೆ.